ಹೆಸರು? ಸರ್ ನಾಗೇಶ್ ಅಂತ ಹೇಳಿ ಕಣ್ಮಿಣಿಕೆ ಅವರು. ಇವತ್ತು ಜಾತ್ರೆಯಲ್ಲಿ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನದ್ದು ಪುರಾತನವಾದಂಥ ಒಂದು ಜಾತ್ರೆ ಇದು. ಇದು ಆಗಲೇ ಸುಮಾರು ಇದು ಆಗೋಗ್ತಾ ಇತ್ತು, ಜಾಗ ಇಲ್ಲದೆ ಮತ್ತೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಇಲ್ಲಿ ಇದು ಮುಳುಗುವಂಥ ಒಂದು ಪರಿಸ್ಥಿತಿ ಒಂದು ಬಂದಿತ್ತು. ಈಗ ನಾವು ಪಾರ್ಥಸಾರಥಿಯವರೆಲ್ಲ ಸೇರಿಕೊಂಡು ಕಮಿಟಿ ಮಾಡಿಕೊಂಡು ಇದನ್ನ ಉದ್ಧಾರ ಇದು ಮಾಡಬೇಕು ಅಂತ ಹೇಳಿ ಎಲ್ಲ ಈಗ ಕಮಿಟಿ ಮಾಡಿಕೊಂಡು ಪ್ರೈಸ್ ಮಾಡಿದ್ದೀವಿ. ಚಿನ್ನ 4 ಗ್ರಾಮ್, ಫಸ್ಟ್ ಪ್ರೈಸ್ 4 ಗ್ರಾಮ್ ಚಿನ್ನ, ಸೆಕೆಂಡ್ ಪ್ರೈಸ್ 3 ಗ್ರಾಮ್ ಚಿನ್ನ, ಥರ್ಡ್ ಪ್ರೈಸ್ 2 ಗ್ರಾಮ್ ಚಿನ್ನ ಅಂತ ಹೇಳಿ ಇದು ಮಾಡಿ ಈ ಸತಿ ತುಂಬಾನೇ ಪ್ರತಿ ವರ್ಷಕ್ಕಿಂತ ಸುಮಾರು ಒಂದು 10 ವರ್ಷದಿಂದ ಏನು ಜಾತ್ರೆ ನಡೀತಿತ್ತು ಅದಕ್ಕಿಂತ ಹೆಚ್ಚಾಗಿ ಈ ಸತಿ ಕಳೆ ಕಟ್ತಾ ಇದೆ. ಅದೇ ತರ ಜನನ ಸ್ಪಂದನೆ ಮಾಡ್ತಿದ್ದಾರೆ. ತುಂಬಾ ಮೊದಲಿಗಿನ ಈಗಲಿಂದ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಇದನ್ನ ಮಾಡಬೇಕು ಅಂತ ಸರ್? ಯಾವ ಕಾರಣಕ್ಕೋಸ್ಕರ ಇದನ್ನ ಮಾಡಬೇಕು ಸರ್? ರೈತರು ಎಲ್ಲರೂ ಬದುಕಬೇಕು, ಮತ್ತೆ ದನಗಳು ಎಲ್ಲರೂ ಇದಾಗಬೇಕು, ಎಲ್ಲ ಮುಳುಗೋಗಿ ಇದಾಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ಹೌದು, ಅದನ್ನೆಲ್ಲ ಇದಾಗ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀವಿ. ಸುಮಾರು ಇದು ಅಂದಾಜುಗಳು ನಿಮ್ಮ ಸರ್ ನಾವು ಇದನ್ನ 16,25,000ಕ್ಕೆ ತಗೊಂಡಿದ್ದೀವಿ. ಏನು ಸರ್? ಶೋಕಿಗೂ ಎಲ್ಲದಕ್ಕೂ ಸರ್, ಶೋಕಿಗೂ ಎಲ್ಲದಕ್ಕೂ. ಹೌದು ಹೌದು ಸರ್, ಹೌದು. ಇನ್ನು ಸರ್ ಮನೆ ಹತ್ರ ಇನ್ನು 3 ಜೊತೆ ಇದೆ. ಇಲ್ಲಿ ಟೋಟಲ್ 7 ಜೊತೆ ಓರಿಗಳಿದೆ ನಮ್ದು. ಹೌದು ಸರ್, ಹೌದು. ನಾವು ಮೂಲ ರೈತರು, ನಾವು ರೇಷ್ಮೆ ಬೆಳೆಗಾರರು. ಹೌದು ಸರ್, ಈಗಲೂ ರೇಷ್ಮೆ ಬೆಳೀತಾ ಇದೀವಿ. ಹೌದು ಹೌದು, ಈಗಲೂ ರೇಷ್ಮೆ ಬೆಳೀತಾ ಇದೀವಿ. ರೈತರು ಹೌದು ಸರ್, ಖಂಡಿತ. ಈಗ ಯುವಕರಿಗೆ ಈಗಿನ ಏನು ಯುವಕರು ಇದ್ದಾರೆ ಅವ್ರಿಗೆಲ್ಲರೂ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಹೌದು, ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.